ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮನೆಯಲ್ಲಿ ಕುಳಿತು ವಧುವರ ಅನ್ವೇಷಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಪ್ರಿಯ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಿಂದೂ ಧರ್ಮದಲ್ಲಿ ಗೋಕುಲಾಷ್ಟಮಿ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಬಹಳಾನೇ ಮಹತ್ವ ಇದೆ. ಪ್ರತಿಯೊಬ್ಬರೂ ಭಾರತದಾದ್ಯಂತ, ಭಾರತದ ಆಚೆಗೂ ಬಹಳ ಭಕ್ತಿಯಿಂದ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಕೃಷ್ಣನ ಜನನವಾಗುತ್ತೆ. ಅದು ಎಲ್ಲಿ? ಕಾರಾಗೃಹದಲ್ಲಿ. ಕೃಷ್ಣನ ಜನನದ ಕಥೆ ಬಹುಶಃ ಎಲ್ಲರಿಗೂ ಗೊತ್ತಿದೆ. ಮಥುರಾ ಕೃಷ್ಣನ ಜನ್ಮಸ್ಥಳ. ಯಾದವರಾಜ ಕಂಸ ತನ್ನ ತಂದೆಯನ್ನೇ ಕಾರಾಗೃಹದಲ್ಲಿಟ್ಟು ತಾನು ರಾಜನಾಗಿ ಮೆರಿತಾ ಇರ್ತಾನೆ. ತನ್ನ ಪ್ರೀತಿ ಪಾತ್ರಳಾದ ತಂಗಿ ದೇವಕಿಯನ್ನ ಗೆಳೆಯ ವಸುದೇವನಿಗೆ ಕೊಟ್ಟು ಮದುವೆ ಮಾಡಿ ಮೆರವಣಿಗೆ ಮಾಡ್ತಾ ಇದ್ದಾಗ ಒಂದು ಅಶರೀರವಾಣಿ ಕೇಳಿಸುತ್ತೆ. ದೇವಕಿ ವಸುದೇವರಿಗೆ ಹುಟ್ಟುವಂತಹ 8ನೇ ಮಗುವಿನಿಂದ ಕಂಸನ ವಧೆಯಾಗತ್ತೆ ಅಂತ. ಇದನ್ನ ಕೇಳಿ ಬಹಳನೇ ಕೋಪೋದ್ರಿಕ್ತನಾದಂತಹ ಕಂಸ ತಂಗಿಯನ್ನ ಅಲ್ಲೇ ಕೊಲ್ಲೋದಕ್ಕೆ ನೋಡ್ತಾನೆ. ಆಗ ವಸುದೇವ ಕಂಸನಲ್ಲಿ ಬೇಡ್ಕೊಳ್ತಾನೆ, ತಮಗೆ ಹುಟ್ಟಿದ ಮಕ್ಕಳನ್ನೆಲ್ಲ ಕಂಸನಿಗೆ ಸಮರ್ಪಿಸ್ತೇವೆ, ದಯವಿಟ್ಟು ದೇವಕಿಯನ್ನ ಕೊಲ್ಲಬೇಡ ಅಂತ ವಸುದೇವ ಕಂಸನಲ್ಲಿ ಬೇಡ್ಕೊಳ್ತಾನೆ. ವಸುದೇವನ ಬೇಡಿಕೆಯನ್ನು ಒಪ್ಪಿದಂತಹ ಕಂಸ ಅವರಿಬ್ಬರನ್ನ ಬಂಧಿಸಿ ಕಾರಾಗೃಹದಲ್ಲಿಟ್ಟು ಅವರಿಗೆ ಹುಟ್ಟುವಂತಹ 7 ಮಕ್ಕಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ತಾನೆ. 8ನೇ ಮಗುವಾಗಿ ಕೃಷ್ಣನ ಜನನವಾಗತ್ತೆ. ದೇವತೆಗಳ ಅಣತಿಯಂತೆ ವಸುದೇವ ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಆ ಮಗುವನ್ನ ಗೋಕುಲಕ್ಕೆ ಕರೆದೊಯ್ತಾನೆ. ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನ ಬಿಟ್ಟು ಬರ್ತಾನೆ. ಈ ಕಾರ್ಯಕ್ಕೆ ಪ್ರಕೃತಿ ಕೂಡ ಅವನಿಗೆ ನೆರವಾಗತ್ತೆ. ಕಾರಾಗೃಹದ ಬೀಗ ತಾನಾಗೇ ಬಿಚ್ಕೊಳ್ಳುತ್ತೆ. ಕಾವಲುಗಾರರು ಗಾಢ ನಿದ್ದೆಗೆ ಜಾರ್ತಾರೆ. ಹೊರಗೆ ಹೂವು ಹುಲ್ಲಿನಿಂದ ಕೂಡಿದಂತಹ ಬುಟ್ಟಿ ಇರುತ್ತೆ. ಮಗುವನ್ನ ಅದರಲ್ಲಿ ಮಲಗಿಸಿಕೊಂಡು ವಸುದೇವ ಧಾರಾಕಾರ ಮಳೆಯಲ್ಲಿ ಹೊರಡ್ತಾನೆ. ವಾಸುಕಿ ಹೆಡೆಬಿಚ್ಚಿ ಮಗುವಿಗೆ ಮಳೆಹನಿ ನೀರು ತಾಕದಂತೆ ಕಾಯ್ತಾನೆ. ಯಮುನಾ ನದಿ ಇಬ್ಬಾಗವಾಗಿ ದಾರಿ ಕೊಡುತ್ತೆ. ಹೀಗೆ ಗೋಕುಲಕ್ಕೆ ಬಂದ ವಸುದೇವ ಅಲ್ಲಿ ನಂದಗೋಪನ ಹೆಂಡತಿ ಯಶೋದೆಗೆ ಜನಿಸಿದ ಹೆಣ್ಣು ಮಗುವನ್ನು ತಾನು ತೆಗೆದುಕೊಂಡು ತನ್ನ ಮಗನನ್ನು ಅಲ್ಲಿ ಬಿಟ್ಟು ಬರ್ತಾನೆ. ಆ ಹೆಣ್ಣು ಮಗು ಯೋಗ ಮಾಯೆಯಾಗಿ ಕಂಸನಿಗೆ ಅವನನ್ನು ಕೊಲ್ಲುವ ಬಾಲಕ ಬೇರೆಡೆ ಬೆಳೀತಾ ಇದ್ದಾನೆ ಅಂತ ಹೇಳಿ ಮಾಯವಾಗ್ತಾಳೆ. ಇತ್ತ ಬಾಲಕ ಕೃಷ್ಣ ಗೋಕುಲದಲ್ಲಿ ಬೆಳೀತಾ ಇರ್ತಾನೆ. ಅವನನ್ನು ಕೊಲ್ಲೋದಕ್ಕೆ ಕಂಸನು ಮಾಡುವ ಯಾವ ಯೋಜನೆಗಳು ಫಲಿಸದೆ ನಂತರ ಕೃಷ್ಣ ಮಥುರೆಗೆ ಬಂದು ಕಂಸನನ್ನು ಕೊಲ್ಲುವವರೆಗೂ ಕೃಷ್ಣನ ಜನನದಿಂದ ಕಂಸನ ವಧೆಯವರೆಗೆ ಕಥೆ ಮುಂದುವರಿಯುತ್ತೆ. ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದವಳಾದ್ರೆ ಯಶೋದೆ ಕೃಷ್ಣನನ್ನು ಬೆಳೆಸಿದ ತಾಯಿ. ಹಾಗಾಗಿ ಕೃಷ್ಣನಿಗೆ 2 ತಾಯಿಯರು. ಕೃಷ್ಣ ಹುಟ್ಟಿದ್ದು ಮಥುರೆಯಲ್ಲೇ ಆದರೂ ಬೆಳೆದದ್ದು ಗೋಕುಲದಲ್ಲಿ ಆದ್ರಿಂದ ಈ ಕೃಷ್ಣನ ಜನನ ದಿನವನ್ನ ಗೋಕುಲಾಷ್ಟಮಿ ಅಂತ ಕೂಡ ಕರೀತಾರೆ. ಶ್ರೀ ಕೃಷ್ಣನು ವಿಷ್ಣುವಿನ 8ನೇ ಅವತಾರವಾಗಿ ಜನಿಸಿದನು ಅಂತ ಪುರಾಣಗಳು ಹೇಳುತ್ತವೆ. ಶ್ರೀ ಕೃಷ್ಣನ ಜನ್ಮದಿನವನ್ನ ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿಯಂದು, ಸೌರಮಾನ ರೀತಿಯಲ್ಲಿ ಸಿಂಹಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸ್ತಾರೆ. ಉಡುಪಿಯಲ್ಲಿ ಈ ರೋಹಿಣಿ ನಕ್ಷತ್ರದ ಜನನದ ದಿನದ ಆಚರಣೆ ಇದೆ. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ರಾತ್ರಿ ಪೂಜೆ ನಿಷಿದ್ಧ. ಆದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ರಾತ್ರಿ ವೇಳೆಯಲ್ಲೇ ಶ್ರೀಕೃಷ್ಣನಿಗೆ ಷೋಡಶೋಪಚಾರ ನಡೆಯುತ್ತೆ. ಯಾಕೆಂತಂದ್ರೆ ಕೃಷ್ಣ ಹುಟ್ಟಿದ್ದು ರಾತ್ರಿನೇ ಅಲ್ವೇ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗತ್ತೆ. ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗತ್ತೆ. ಕೃಷ್ಣನ ವಿಗ್ರಹಗಳನ್ನ ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನ ಮಾಡಿ ಬಾಲಕೃಷ್ಣನನ್ನ ಪೂಜಿಸಲಾಗತ್ತೆ. ಕೃಷ್ಣಾಷ್ಟಮಿಯಂದು ವಿಶೇಷವಾಗಿ ಪಂಚಾಮೃತದ ಅಭಿಷೇಕವನ್ನ ಮಾಡಬೇಕು. ಬೆಣ್ಣೆಯನ್ನು ಅರ್ಪಿಸಬೇಕು. ಈ ದಿವಸ ವಿಶೇಷವಾಗಿ ಗಂಧೋದಕವನ್ನ ಸಮರ್ಪಿಸಬೇಕು.
ನಂತರ ತುಳಸಿ ಪತ್ರೆಗಳಿಂದ, ವಿವಿಧ ರೀತಿಯ ಶುದ್ಧ ಪುಷ್ಪಗಳಿಂದ, ಗರಿಕೆಗಳಿಂದ, ಬಿಲ್ವ ಪತ್ರೆಗಳಿಂದ, ತುಳಸಿಯಿಂದ ಶ್ರೀಕೃಷ್ಣನನ್ನ ಅರ್ಚಿಸಬೇಕು. ನೈವೇದ್ಯಕ್ಕಾಗಿ ಹಾಲು, ಪಾಯಸ, ಜೇನುತುಪ್ಪದಲ್ಲಿ ಕರೆದಂತಹ ಪದಾರ್ಥಗಳು, ಎಣ್ಣೆಯಲ್ಲಿ ಕರೆದಂತಹ ತಿಂಡಿಗಳು, ವಿವಿಧ ರೀತಿಯ ಅವಲಕ್ಕಿಗಳು, ವಿವಿಧ ರೀತಿಯ ಹಣ್ಣುಗಳನ್ನು ಸಮರ್ಪಿಸಬೇಕು. ಚಂದ್ರೋದಯವಾಗುತ್ತಿದ್ದಂತೆ ಪರಮಾತ್ಮನಿಗೆ ಅರ್ಘ್ಯ ನೀಡಬೇಕು. ತಟ್ಟೆಯಲ್ಲಿರುವ ನಾಣ್ಯ, ನಿಂಬೆಹಣ್ಣು ಮತ್ತು ಹೂಗಳನ್ನು ತೆಗೆದುಕೊಂಡು ಬಲಗೈನ ಅಂಗೈಯಲ್ಲಿ ಹಿಡಿದು ಕೈಯನ್ನ ಕೆಳಮುಖ ಮಾಡಿ ಅರ್ಘ್ಯವನ್ನ ನೀಡಬೇಕು. ಜಾತಃ ಕಂಸವದಾರ್ಥಾಯ ಭೂಭಾರೋತ್ತರಾಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ತಂ ದೇವಾಕ್ಯ ಸಹಿತೋ ಹರೇ ದೇವಕಿ ಸಹಿತ ಶ್ರೀಕೃಷ್ಣಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ. ಈ ಮಂತ್ರವನ್ನ ಹೇಳ್ತಾ ಇದಮರ್ಘ್ಯಂ 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 ಸಮರ್ಪಯಾಮಿ ಅಂತ 3 ಬಾರಿ ಕೃಷ್ಣನಿಗೆ ನೀರಿನಿಂದ ಅರ್ಘ್ಯವನ್ನ ಬಿಡಬೇಕು. ನಂತರ ಅಂಗಳಕ್ಕೆ ಬಂದು ಆಗ ತಾನೇ ಉದಯಿಸಿರುವಂತಹ ಚಂದ್ರನಿಗೂ ಕೂಡ ಅರ್ಘ್ಯವನ್ನ ಬಿಡಬೇಕು. ಆದರೆ ಚಂದ್ರನಿಗೆ ಹಾಲಿನಲ್ಲಿ ಅರ್ಘ್ಯವನ್ನ ಬಿಡಬೇಕು. ಕ್ಷೀರೋದಾರ್ಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯಾ ಸಹಿತ ಶಶಿನ್ ರೋಹಿಣಿ ಸಹಿತ ಚಂದ್ರಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ. ಹೀಗೆ ಶ್ರೀಕೃಷ್ಣನಿಗೆ ನೀರಿನಿಂದಲೂ ಚಂದ್ರನಿಗೆ ಹಾಲಿನಿಂದಲೂ ಅರ್ಘ್ಯವನ್ನು ಬಿಡುವಂತಹ ಸಂಪ್ರದಾಯ ನಮ್ಮಲ್ಲಿದೆ. ಕೃಷ್ಣಾಷ್ಟಮಿ ದಿನದಂದು ಅರ್ಘ್ಯವನ್ನ ನೀಡಿದ್ರೆ ಸಮಸ್ತ ಭೂಮಂಡಲವನ್ನ ದಾನ ಮಾಡಿದಂತಹ ಪುಣ್ಯ ನಮಗೆ ಸಿಗುತ್ತೆ. ಜೊತೆಗೆ ಕೃಷ್ಣಾಷ್ಟಮಿ ದಿನ ಮಾಡುವಂತಹ ಒಂದು ಉಪವಾಸ 20 ಕೋಟಿ ಏಕಾದಶಿ ದಿನದಂದು ಮಾಡುವಂತಹ ಉಪವಾಸಕ್ಕೆ ಸಮ ಅಂತ ಹೇಳುತ್ತೆ ನಮ್ಮ ಭವಿಷ್ಯತ್ ಪುರಾಣ. ನಮ್ಮ ಭಾರತದಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸ್ತಾರೆ. ಕೆಲವು ಪ್ರದೇಶಗಳಲ್ಲಿ, ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ದಹಿ ಹಂಡಿ ಸಂಪ್ರದಾಯ ನಡೆಯುತ್ತೆ. ಮೊಸರಿನ ಮಡಿಕೆಯನ್ನ ಎತ್ತರದಲ್ಲಿ ನೇತು ಹಾಕಲಾಗತ್ತೆ ಮತ್ತು ಯುವಕರ ಗುಂಪುಗಳು ಅದನ್ನು ಒಡೆಯೋದಕ್ಕೆ ಮಾನವ ಪಿರಮಿಡ್ಗಳಂತೆ ರಚನೆ ಮಾಡಿಕೊಂಡು ಆ ಮಡಿಕೆಯನ್ನ ಒಡಿತಾರೆ. ಈ ಸಂಪ್ರದಾಯವು ಶ್ರೀಕೃಷ್ಣನ ಲವಲವಿಕೆಯ ಸ್ವಭಾವವನ್ನ ಸಂಕೇತಿಸುತ್ತೆ. ಜೊತೆಗೆ ಹೂವುಗಳು ಮತ್ತು ಎಲೆಗಳಿಂದ ಅಲಂಕರಿಸಿದ ಉಯ್ಯಾಲೆಗಳನ್ನ ಮನೆಗಳು ಮತ್ತು ದೇವಾಲಯಗಳಲ್ಲಿ ಸ್ಥಾಪಿಸಲಾಗತ್ತೆ. ಇದು ಕೃಷ್ಣನ ಬಾಲ್ಯವನ್ನ ಸಂಕೇತಿಸುತ್ತೆ. ಕೆಲವು ಸ್ಥಳಗಳಲ್ಲಿ ರಾಸ್ಲೀಲಾ ಎಂದು ಕರೆಯಲ್ಪಡುವಂತಹ ಭಕ್ತಿ ಪ್ರದರ್ಶನಗಳು ರಾಧಾ ಮತ್ತು ಕೃಷ್ಣರ ನಡುವಿನ ದೈವಿಕ ಪ್ರೀತಿಯನ್ನ ಚಿತ್ರಿಸಲಾಗತ್ತೆ. ಭಕ್ತರು ಕೆಲ ಕಾರ್ಯಕ್ರಮಗಳನ್ನ ಆಯೋಜಿಸುವ ಮೂಲಕ ಕೃಷ್ಣನ ಜೀವನದ ಪ್ರಸಂಗಗಳನ್ನ ನೃತ್ಯ ಮತ್ತು ನಾಟಕದ ಮೂಲಕ ಕೂಡ ಕೃಷ್ಣ ಜನ್ಮಾಷ್ಟಮಿ ಎಂದು ಪ್ರದರ್ಶಿಸುತ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಕೇವಲ ಸಾಂಸ್ಕೃತಿಕ ಆಚರಣೆ ಮಾತ್ರ ಆಗಿಲ್ಲದೆ ಆಧ್ಯಾತ್ಮಿಕ ಚಿಂತನೆಯನ್ನ ನಮಗೆ ನೀಡುತ್ತೆ. ಭಗವದ್ಗೀತೆ ಸೇರಿದಂತೆ ಕೃಷ್ಣನ ಬೋಧನೆಗಳು ಮನುಷ್ಯನನ್ನ ಸದಾಚಾರ ಮಾರ್ಗದಲ್ಲಿ, ಕರ್ತವ್ಯ ನಿಷ್ಠೆಯ ಮಾರ್ಗದಲ್ಲಿ ಹಾಗೂ ಪ್ರೀತಿ ಭಕ್ತಿಯ ಮಹತ್ವವನ್ನು ಸಾರುವ ದಾರಿಯಲ್ಲಿ ನಡೆಸುತ್ತವೆ. ಹಾಗೇನೆ ಕೃಷ್ಣನ ದೈವಿಕ ಬುದ್ಧಿವಂತಿಕೆ ಕೂಡ ನಮ್ಮಲ್ಲಿ ಒಂದು ಸ್ವಯಂ ಸಾಕ್ಷಾತ್ಕಾರವನ್ನ ಉಂಟು ಮಾಡುತ್ತೆ. ಜೊತೆಗೆ ಕೃಷ್ಣನ ಜನನದಿಂದ ಅವನ ಮರಣದವರೆಗೂ ಕೃಷ್ಣ ಅನೇಕ ಪವಾಡಗಳನ್ನ ನಡೆಸ್ತಾನೆ. ಈ ಎಲ್ಲ ಪವಾಡಗಳಿಗೂ ನಮ್ಮ ವಿಜ್ಞಾನದ ಥಿಯರಿಗಳಿಗೂ ನಂಟಿದೆ. ಅದೇನು ನಂಟು? ಖಂಡಿತವಾಗೂ ಇದರ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಹಾಗಾದ್ರೆ ಇವತ್ತು ಎಲ್ಲರೂ ಸಂತೋಷವಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಗೋಕುಲಾಷ್ಟಮಿಯ ಶುಭಾಶಯಗಳು. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.